ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಮಕ್ಕಳಲ್ಲಿ ಕಂಡುಬರುವ ವರ್ತನಾ ಸಮಸ್ಯೆಗಳ ಅಂದರೆ ಬಿಹೇವಿಯರಲ್ ಇಶ್ಯೂಸ್, ಬಿಹೇವಿಯರಲ್ ಚಾಲೆಂಜಸ್, ಅವುಗಳ ಲಕ್ಷಣಗಳೇನು, ಅವುಗಳನ್ನು ನಿಭಾಯಿಸುವಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಏನು ಈ ಬಗ್ಗೆ ತಿಳ್ಕೊಳ್ಳೋಣ. ವರ್ತನಾ ಸಮಸ್ಯೆಗಳ ಲಕ್ಷಣಗಳು. ವಿದ್ಯಾರ್ಥಿಗಳು ಸಮೂಹಕ್ಕೆ ಸೇರದಿರುವುದು, ಗುಂಪಿನೊಂದಿಗೆ ಯಾವಾಗಲೂ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ತನ್ನ ವರ್ತನೆಯಲ್ಲಾಗಿರುವ ಅಸ್ಥಿರ ಬದಲಾವಣೆಗಳನ್ನು ವಿದ್ಯಾರ್ಥಿ ವ್ಯಕ್ತಪಡಿಸುವುದು, ಸಮಾಜ ವಿರೋಧಿ ಕಲಿಕಾ ವಿಧಾನಗಳನ್ನು ಹೆಚ್ಚಾಗಿ ಬಳಸುವುದು, ನಿರಂತರವಾಗಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗುತ್ತಿರುವುದು, ಶಾಲಾ ಕೆಲಸಗಳಲ್ಲಿ ಅನಾಸಕ್ತಿ ವ್ಯಕ್ತಪಡಿಸುವುದು, ಹೆದರಿಕೆ, ನಡುಕ ಮುಂತಾದ ನರ ದೌರ್ಬಲ್ಯಗಳನ್ನು ಆಗಾಗ್ಗೆ ಪ್ರಕಟಪಡಿಸುವುದು, ತನ್ನ ಉದ್ದೇಶಗಳನ್ನು ವ್ಯಕ್ತಪಡಿಸಲು ಆಗಾಗ್ಗೆ ವಿವಿಧ ಕಾರ್ಯಗಳನ್ನು ಮಾಡುವುದು. ಅಂದ್ರೆ ಶಾಲೆಯಲ್ಲಿ ಟೀಚರ್ಸ್ ಮಾಡ್ತಾ ಇರ್ತಾರೆ, ಇವ್ರ ಗಮನ ಎಲ್ಲೋ ಇರುತ್ತೆ, ಉಳಿದಿರೋ ಮಕ್ಕಳಿಗೂ ಡಿಸ್ಟ್ರಾಕ್ಟ್ ಮಾಡೋದು, ಫೋಕಸ್ ಮಾಡದೇ ಇರೋದು, ಮಿಮಿಕ್ರಿ ಮಾಡಕ್ ಶುರು ಮಾಡೋದು, ಟೀಚರ್ಸ್ ವಾಯ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದು, ಏನೋ ಒಂದು ಅಡಚಣೆ ಕ್ಲಾಸಲ್ಲಿ ಕೂತಿರೋ ಟೈಮಲ್ಲಿ ಮಾಡ್ತಾನೆ ಇರ್ತಾರೆ. ಸೊ ಇಂಥ ಮಕ್ಕಳಿಂದ ಟೀಚರ್ಸ್ಗೂ ಇರಿಟೇಷನ್ ಆಗುತ್ತೆ, ಉಳಿದಿರೋ ಮಕ್ಕಳ ಕಲಿಕೆಯನ್ನು ಇವರು ಡಿಸ್ಟರ್ಬ್ ಮಾಡ್ತಾರೆ. ವಿಷಲ್ ಹೊಡೆಯೋದು, ಕಿರ್ಚೋದು, ಬ್ಯಾಕ್ ಅಲ್ಲಿ ವಾಯ್ಸ್ ಕೊಡ್ತಾ ಇರೋದು, ತುಂಬಾ ಡೇರಿಂಗ್ ಆಗಿರೋದು, ಯಾವ ಮಟ್ಟಕ್ಕಾದ್ರೂ ರಿಯಾಕ್ಟ್ ಮಾಡೋದು, ತರಗತಿಯಲ್ಲಿ ಉದಾಸೀನವಾಗಿದ್ದು ಪಾಠದ ಕಡೆ ಗಮನ ನೀಡದೇ ಇರುವುದು, ಸೋಮಾರಿತನ, ಆಯಾಸ ಇಲ್ಲವೇ ಬೇಸರ ವ್ಯಕ್ತಪಡಿಸುವುದು, ಪರಿಸ್ಥಿತಿ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳದಿರುವುದು, ಅತಿಯಾಗಿ ಮಾತನಾಡುವುದು, ಮಾಡಬೇಕಾಗಿರುವ ಕೆಲಸಗಳನ್ನು ಅಲಕ್ಷಿಸುವುದು, ಆರೋಗ್ಯದ ಬಗ್ಗೆ ಅಸಡ್ಡೆ, ಹೈಜೀನ್ ಇಲ್ಲದೆ ಇರೋದು, ಕ್ಲೀನ್ಲಿನೆಸ್ ಇರಲ್ಲ, ಡಿಸಿಪ್ಲಿನ್ ಇರಲ್ಲ, ಹೇಗಂದ್ರೆ ಹಾಗೆ ಬಂದ್ಬಿಡೋದು ಕ್ಲಾಸ್ಗಳಿಗೆ, ಭಾವನೆ ಇಲ್ಲವೇ ಅನಿಸಿಕೆಗಳ ಅನಭಿವ್ಯಕ್ತಿ. ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಮೇ ಬಿ ಅವ್ರಂಗ್ ಬಿಹೇವ್ ಮಾಡ್ತಾ ಇರೋದಕ್ಕೆ ಏನೋ ಕಾರಣ ಇರ್ಬೋದು, ಅದನ್ನ ಐಡೆಂಟಿಫೈ ಮಾಡಕ್ ಟೀಚರ್ಸ್ ಟ್ರೈ ಮಾಡಿದಾಗಲೂ ಏನನ್ನ ಎಕ್ಸ್ಪ್ರೆಸ್ ಮಾಡದೇ ಇರೋದು. ಟೀಚರ್ಸ್ ಅದಕ್ಕೆ ಟೈಮ್ ಕೊಡ್ತಾರೆ ರಿಕವರಿಗೆ, ಆ ಟೈಮಲ್ಲೂ ಅವರು ಸಪೋರ್ಟ್ ಇದೆ ಅಂತ ಅನ್ಸಿದ್ರೆ ಸಪೋರ್ಟ್ ಮಾಡ್ತಾರಲ್ಲ. ಸಜ್ಜನರ ಸ್ನೇಹವನ್ನು ಮಾಡದಿರುವುದು, ವಿಶಾಲ ಮನೋಭಾವ ಬೆಳೆಸಿಕೊಳ್ಳದಿರುವುದು, ಆಸಕ್ತಿ ಬೆಳವಣಿಗೆಗೆ ಪೂರ್ಣ ವಿರಾಮ ಹಾಕುವುದು, ವೈಜ್ಞಾನಿಕ ಮನೋಭಾವವನ್ನು ಜೀವನದಲ್ಲಿ ಬಳಸಲಾಗದ ಅಸಾಮರ್ಥ್ಯ, ಪಡೆದಿರುವ ಶಿಕ್ಷಣ, ತರಬೇತಿ ಇಲ್ಲವೇ ಅನುಭವ ಮುಂತಾದವುಗಳಿಂದ ಸಮಸ್ಯೆಗಳ ಅಪರಿಹಾರ, ಹೆಚ್ಚು ಸಮಯ ಮನೆಯಿಂದ ಹೊರಗೆ ಇರುವುದು, ವಿನಾಕಾರಣ ಅಹಿತಕರ ವಾತಾವರಣಕ್ಕೆ ಎಡೆ ಮಾಡಿಕೊಡುವುದು, ಜೊತೆಯಲ್ಲಿರುವವರ ನೆಮ್ಮದಿಗೆ ಭಂಗ ತರುವುದು. ಇಂಥ ಹಲವು ಲಕ್ಷಣಗಳನ್ನು ಇಂಥ ಮಕ್ಕಳು ವ್ಯಕ್ತಪಡಿಸ್ತಾ ಇರ್ತಾರೆ. ಅಗೇನ್ ಎಲ್ಲಾ ಲಕ್ಷಣಗಳು ಎಲ್ಲಾ ಮಕ್ಕಳು ವ್ಯಕ್ತಪಡಿಸಲ್ಲ, ಕಾಮನ್ ಲಿಸ್ಟ್ ಮಾಡಿರೋದು. ಬಿಹೇವಿಯರಲ್ ಚಾಲೆಂಜಸ್ ಇರೋ ಮಕ್ಕಳು ಈ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಅಂತ ಮಕ್ಕಳಿದ್ದಾಗ ಪೋಷಕರು ಮತ್ತು ಶಿಕ್ಷಕರು ಹೇಗೆ ಹ್ಯಾಂಡಲ್ ಮಾಡಬಹುದು ಅದನ್ನ? ಮಕ್ಕಳು ತಮ್ಮ ತಮ್ಮ ಅನಿಸಿಕೆ, ಭಾವನೆ ಹಾಗೂ ಕಲ್ಪನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುವುದು, ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳೋದು. ಮೇ ಬಿ ಏನೋ ಪರ್ಸೆಪ್ಷನ್, ನಮ್ಮ ಪ್ರಾಸ್ಪೆಕ್ಟ್, ನಮ್ಮ ದೃಷ್ಟಿಕೋನ, ನೋಡೋ ದೃಷ್ಟಿಕೋನ ಚೇಂಜ್ ಇರುತ್ತೆ. ಈಗ 6 ನನ್ನ ಕಡೆಯಿಂದ 6 ಕಂಡ್ರೆ ಎದುರಿಗಿರೋರಿಗೆ ಅದು 9 ಕಾಣುತ್ತೆ. ಸೊ ಆ ಮಕ್ಕಳಂಗ್ ಬಿಹೇವ್ ಮಾಡಿದಾಗ ಏಕ್ದಮ್ ನಾವು ಡಿಸೈಡ್ ಮಾಡಿದ್ದು ಬಿಹೇವಿಯರಲ್ ಇಶ್ಯೂ ಅಂತ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಏನಾಗ್ತಾ ಇದೆ, ಯಾಕೆ ಹಿಂಗ್ ಬಿಹೇವ್ ಮಾಡಿದ್ರಿ, ಕೇಳೋದ್ರ ಮೂಲಕ ಕೆಲವನ್ನ ಅಲ್ಲೇ ಪರಿಹಾರ ಮಾಡ್ಕೊಳಕ್ ಅವಕಾಶ ಇರುತ್ತೆ. ವ್ಯಕ್ತವಾದ ಅಭಿಪ್ರಾಯ, ಕಲ್ಪನೆ, ಅನಿಸಿಕೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಮ್ಮತಿಸಿ ಬಳಿಕ ಅವಶ್ಯವಿದ್ದರೆ ಅವನ್ನು ಸರಿಪಡಿಸುವುದು. ಮಗು ಮಾತಾಡುವಾಗ ಸಂಪೂರ್ಣವಾಗಿ ಕೇಳಿಸ್ಕೋಬೇಕು, ಅವಶ್ಯಕತೆ ಇದ್ರೆ ನಂತರ ಕರೆಕ್ಟ್ ಮಾಡೋದು ಸರಿಯಾದ ಮೆಥಡಾಲಜಿ. ಮತ್ತೆ ಶಿಕ್ಷಣ ಎಲ್ಲರೆದ್ರಿಗೂ ಕೊಡಬಾರ್ದು. ಈಗ ತಾನೇ ಒಂದು ಏನೋ ಕೇಳಿಸ್ಕೊಳ್ತಾ ಇದೆ ಪಾಡ್ಕಾಸ್ಟ್, ಅಲ್ಲಿ ಬಂದಿದ್ದು ಒಂದು ವಿಷಯ, ನಿನ್ಗೆ ಬುದ್ಧಿ ಇಲ್ವಾ, LKG ಮಗು ತರ ಜಡೆ ಹಾಕೊಂಡು ಬಂದಿದ್ಯಾ, ಈ ಒಂದೇ ಒಂದು ಮಾತಿಗೆ 9ನೇ ಕ್ಲಾಸ್ ಹುಡುಗಿ ಹೋಗಿ ಸೂಸೈಡ್ ಮಾಡ್ಕೊಂಡಿದೆ. ಅಂದ್ರೆ ಎಷ್ಟು ಸೆನ್ಸಿಟಿವ್ ಆಗಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ. ಅವ್ರಿಗೆ ಒಂದು ಫೇಲ್ಯೂರ್ ಕಂಡು ಗೊತ್ತಿರಲ್ಲ, ಇಲ್ಲ ನೋ ಅನ್ನೋದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇರಲ್ಲ, ಊಟ ವೇರಿಯೇಷನ್ಸ್ ಆಯ್ತು ಒಪ್ಕೊಳಕ್ ರೆಡಿ ಇಲ್ಲ, ಎಲ್ಲ ಡಿಮ್ಯಾಂಡಿಂಗ್ ಅಲ್ಲೇ ಮಾಡಿಸ್ಕೊಳ್ತಾ ಹೋಗ್ತಾರೆ. ಪೇರೆಂಟ್ಸ್ ಅವ್ರಿಗೆ ತುಂಬಾ ಅತಿಯಾದ ಕಂಫರ್ಟ್ ಝೋನ್ ಕೊಟ್ಬಿಟ್ಟಿರ್ತಾರೆ.
ಸಮಾಜ ಹಂಗಿರಲ್ಲ. ಅವ್ರನ್ನ ಎಲ್ಲಾ ರೀತಿ ಸಿಚುವೇಶನ್ಗೂ ಅಡ್ಜಸ್ಟ್ ಆಗೋಕೆ ಆ ರೀತಿಯಲ್ಲಿ ಬೆಳೆಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಎಲ್ಲಾರ ಎದುರಿಗೂ ನಾವು ಕರೆಕ್ಟ್ ಮಾಡ್ತೀರಾ, ಅವ್ರು ತಪ್ಪು ಮಾಡಿದಾಗ ಅದನ್ನ ಅವರೊಬ್ಬರೇ ಇದ್ದಾಗ ಕರೆದು ಹೇಳೋದು ಇದು ಮಾಡೋದು ತಪ್ಪು ಅಂತ. ಆಗ ಮಕ್ಕಳು ತಿದ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗೆ ಹೊಗಳ್ಬೇಕಾದ್ರೆ ಎಲ್ಲಾರ ಎದುರಿಗೂ ಹೊಗಳೋದು, ಆ ಅಪ್ರಿಸಿಯೇಷನ್ಗೋಸ್ಕರ ಮಕ್ಕಳು ಆ ಕೆಲಸನ ಜಾಸ್ತಿ ಮಾಡಕ್ ಶುರು ಮಾಡ್ತಾರೆ. ರಿಯಾಕ್ಟ್ ಮಾಡಕ್ ತುದಿಗಾಲಲ್ಲಿ ನಿಂತಿರ್ಬಾರ್ದು, ಅವ್ರನ್ನ ಅಲ್ಲಲ್ಲೇ ನಿಲ್ಸಿ ಕರೆಕ್ಟ್ ಮಾಡಬಾರ್ದು. ರೆಸ್ಪಾಂಡ್ ಮಾಡಿ, ಫಸ್ಟ್ ಕಂಪ್ಲೀಟ್ ಅಬ್ಸರ್ವ್ ಮಾಡಿ, ಅನಲೈಸ್ ಮಾಡಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳಿ, ಆಮೇಲೆ ಅನಲೈಸ್ ಮಾಡಿ, ಆಮೇಲೆ ರೆಸ್ಪಾಂಡ್ ಮಾಡಿ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸ, ಧೃತಿ, ನಿಷ್ಠೆ ಮುಂತಾದವನ್ನು ಬೆಳೆಸಿಕೊಳ್ಳಲು ಉತ್ತೇಜನ ನೀಡುವುದು, ಎನ್ಕರೇಜ್ಮೆಂಟ್, ಸೋಷಿಯಲ್ ರಿಇನ್ಫೋರ್ಸ್ಮೆಂಟ್ ಮೂಲಕ ಈ ಕ್ವಾಲಿಟೀಸ್ ನ ಮಕ್ಕಳು ಡೆವಲಪ್ ಮಾಡ್ಕೊಳ್ಳಕ್ಕೆ ಎನ್ಕರೇಜ್ ಮಾಡೋದು. ತೊಂದರೆ ಉಂಟು ಮಾಡುವ ಮಕ್ಕಳನ್ನು ಉಪಾಯದಿಂದ ಸರಿಯಾದ ಮಾರ್ಗಕ್ಕೆ ತರಲು ಪ್ರಯತ್ನಿಸುವುದು. ಈಗ ಕ್ಲಾಸಲ್ಲಿ ಕೂರೋದಿಲ್ಲ, ಬೇರೆ ಮಕ್ಕಳಿಗೂ ಪಾಠ ಕೇಳಕ್ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಆ ಮಕ್ಕಳಿಗೆ ಏನ್ ಮಾಡೋದು? ನಮ್ಗೆ ಬೋರ್ಡ್ ರಬ್ ಮಾಡ್ಬೇಕಾಗಿರುತ್ತೆ, ಕ್ಲಾಸ್ ನೋಟ್ಸ್ ಕಲೆಕ್ಟ್ ಮಾಡ್ಬೇಕಾಗಿರುತ್ತೆ, ಕರೆಕ್ಷನ್ಸ್ ಮಾಡ್ಬೇಕಾಗಿರುತ್ತೆ. ಸೊ ಇಂಥ ಟಾಸ್ಕ್ ಗಳನ್ನ ಆ ಮಕ್ಕಳಿಗೆ ಕೊಡೋದು. ಆ ಮಕ್ಕಳಿಗೆ ಏನ್ ಅನ್ಸುತ್ತೆ, ಸೊ ಟೀಚರ್ಸ್ ನಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ನಾನು ಈ ಕೆಲಸನ ಜಾಸ್ತಿ ಮಾಡ್ತಾ ಹೋಗ್ತೀನಿ, ಅವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಟೀಚರ್ಸ್ ಕೆಲವು ಟೂಲ್ಸ್ ನ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ಗೆ. ಉತ್ತಮವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವುದು. ವರ್ತನಾ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ತಜ್ಞರ ಸಹಕಾರ ಸಲಹೆಗಳಿಂದ ನಿದಾನ ಹಾಗೂ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದ ಮಾಹಿತಿಯನ್ನು ವರದಿ ಪುಸ್ತಕದಲ್ಲಿ ದಾಖಲಿಸುವುದು. ತಮ್ಮ ಮಗುವಿನ ಅಥವಾ ವಿದ್ಯಾರ್ಥಿಯ ವರ್ತನೆ ಸಾಮಾನ್ಯ ಮಗುವಿನ ವರ್ತನೆಯಂತೆ ಇಲ್ಲ ಎಂಬುದನ್ನು ಗಮನಿಸಿದ ಕೂಡಲೇ ವಿಶೇಷ ಗಮನ ಕೊಡುವುದು ಹಾಗೂ ಮುಂದಿನ ಕ್ರಮಕ್ಕಾಗಿ ತಜ್ಞರನ್ನು ಭೇಟಿ ಮಾಡುವುದು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಅಬ್ಸರ್ವ್ ಮಾಡಿ, ಎವಿಡೆಂಟ್ ಆಗಿ ನಿಮ್ಗೆ ಅದು ಕಾಣ್ತಾ ಇದೆ, ಪದೇ ಪದೇ ರಿಪೀಟೆಡ್ ಕಾಣ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೇಕು, ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ, ಅವ್ರು ಏನ್ ಹೇಳ್ತಾರೆ ಅದನ್ನ ಅನುಸರಿಸ್ಕೊಂಡು ಬನ್ನಿ. ಇದರಿಂದ ನಿಮ್ಮ ಮಗುವಿನ ಜೀವನ ಸುಧಾರಿಸ್ತಾ ಬರುತ್ತೆ. ಒಟ್ಟಾರೆ ಕಲಿಕೆಯ ಸಂದರ್ಭದಲ್ಲಾಗಲಿ ಇಲ್ಲವೇ ಉದ್ಯೋಗದ ಸಂದರ್ಭದಲ್ಲಾಗಲಿ ತನ್ನ ಪರಿಸರಕ್ಕೆ ಹೊಂದಿಕೊಂಡು ಕೆಲಸ ನಿರ್ವಹಿಸುವುದು ಅಪೇಕ್ಷಣೀಯ. ಈ ಮೊದಲೇ ವಿಚಾರ ಮಾಡಿದಂತೆ ವಿದ್ಯಾರ್ಥಿ, ಶಿಕ್ಷಕ, ತಂದೆ ತಾಯಿಗಳು ಇವುಗಳ ನಡುವೆ ಇರುವ ವರ್ತನೆಗಳಾಗೂ ತತ್ಸಂಬಂಧಿ ಸಮಸ್ಯೆಗಳು ವ್ಯಕ್ತಿ, ಉದ್ಯೋಗಸ್ಥನಾಗಲಿ ಸಮಯೋಚಿತ ಪರಿಸರ ಮತ್ತು ಪರಿಹಾರಗಳು ಒದಗದಿದ್ದಾಗ ಬೃಹದಾಕಾರವಾಗಿ ಬೆಳೆದು ಬಿಡುವ ಸಾಧ್ಯತೆ ಇದೆ. ಆ ಟೈಮ್ಲಿ ಸಪೋರ್ಟ್ ಸಿಕ್ಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳ ಕಾಣಿಸ್ಕೊಂಡಿದ್ದು ಮುಂದೆ ದೊಡ್ಡ ಚಾಲೆಂಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಲೇಖಕರು. ಸೊ ಟೈಮ್ ಇರುವಾಗಲೇ ಅದನ್ನ ಐಡೆಂಟಿಫೈ ಮಾಡಿ ಸರಿ ಮಾಡಕ್ಕೆ ಏನ್ ಬೇಕು, ಅದನ್ನ ತಿದ್ದಕ್ಕೆ ಏನ್ ಬೇಕು ಆ ಕ್ರಮಗಳನ್ನ ಪೋಷಕರು, ಶಿಕ್ಷಕರು ಸೂಕ್ಷ್ಮವಾಗಿ ಗಮನಿಸುತ್ತಾ ಕಾಲಕಾಲಕ್ಕೆ ಬೇಕಾಗಿರೋ ಕ್ರಮಗಳನ್ನು ತೆಗೆದುಕೊಳ್ಳಿ. ಇದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಗಮನಾರ್ಹವಾಗಿರುತ್ತದೆ ಅಂತ ಹೇಳ್ಬೋದು. ಧನ್ಯವಾದಗಳು.